ನಮಸ್ಕಾರ, ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಅದರ ಸಿಪ್ಪೆನ ಮೇಲ್ಗಡೆಯಿಂದ ಒಂದು ಸ್ವಲ್ಪನೇ ತೆಗೆದು ಇದರ ಒಳಗಡೆಯಿಂದ ಬೀಜ ಇರುತ್ತಲ್ಲ, ಸೊ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ನಾನು 3 ಹಾಗಲಕಾಯಿನ ತೊಗೊಂಡಿದ್ದೀನಿ, ಸಣ್ಣದು 3 ಹಾಗಲಕಾಯಿನ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಇವಾಗ ಕಟ್ ಮಾಡ್ಕೋಬೇಕು. ಸೊ ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದನ್ನು ನಾನು ಸಪ್ರೇಟಾಗಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಕೆಲವರೆಲ್ಲ ಅದ್ರ ಜೊತೆನೇ ಒಗ್ಗರಣೆ ಹಾಕೋ ಜೊತೆನೇ ಬೇಯಕ್ಕೆ ಇಡ್ತಾರೆ, ಬಟ್ ಹಾಗೂ ನೀವು ಮಾಡ್ಬೋದು. ಬಟ್ ನಾನಿವತ್ತು ಮಾಡ್ತಾಯಿರೋದು ಸಪ್ರೇಟಾಗಿ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಕ್ಕೆ ಇಡೋಣ. ಯಾಕಂದರೆ ಈ ನೀರನ್ನು ನಾವು ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ. ಸೊ ಸ್ವಲ್ಪನೇ ನೀರು ಹಾಕಿ ಹಾಗಲಕಾಯಿನ ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾವು ಬೇಯಕ್ಕೆ ಇಡೋಣ. ಸೊ ಸ್ವಲ್ಪ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನೂ ಹಾಕತ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೇಯಲಿ. ಸೊ ಇಲ್ಲಿ ನಾನು ಏನು ಅಂದರೆ ಒಗ್ಗರಣೆ ಕೊಡೋ ವೀಡಿಯೋನ ನಾನು ಮಿಸ್ ಮಾಡಿಬಿಟ್ಟೆ ಆ್ಯಕ್ಚುಲಿ. ಸೊ ಈ ಬನಾಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, 3 ಎಸಳು ಬೆಳ್ಳುಳ್ಳಿ, ಆಮೇಲೆ ನೀರುಳ್ಳಿ ಮತ್ತು ಇದಕ್ಕೆ 1 ಟೊಮ್ಯಾಟೋನ ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ವಿಡಿಯೋ ನಾನು ಬೇಕಾದ ಏನು ಹಾಕ್ತಿರ್ತೀವಲ್ಲ ನಾವು ಒಗ್ಗರಣೆ ಕೊಡಬೇಕಾದ್ರೆ ಆ ವೀಡಿಯೋನ ಮಿಸ್ ಮಾಡಿಬಿಟ್ಟೆ. ಸೊ ಇವಾಗ ಇದು ಹಾಗಲಕಾಯಿ ಎಲ್ಲ ಬೆಂದಿದೆ. ಸೊ ಆ ಬೆಂದ ಹಾಗಲಕಾಯಿನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ. ಆಮೇಲೆ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಹುಡಿನೂ ನಾನು ಹಾಕ್ಕೋತಾ ಇದ್ದೀನಿ. ಸೊ ನೀವು ನೋಡ್ಕೊಳ್ಳಿ, ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಆಮೇಲೆ ಸ್ವಲ್ಪ ಜೀರಾ ಹುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಕ್ಕೊಳ್ಳಿ, ನಿಮ್ಮ ಕಹಿ ಅನಿಸಿದ್ರೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಹಾಕ್ಕೋತಾ ಇದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ, ರೊಟ್ಟಿ ಜೊತೆ, ಹಾಗೆ ಗಂಜಿ ಜೊತೆನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಟೇಕ್ ಕೇರ್, ಬಾಯ್.